ಲವ್ ಜಿಹಾದ್ನಿಂದ ಪಾರಾಗಿ ಬಂದ ಯುವತಿಗೆ ತಪ್ಪದ ನರಕ. ನಿತ್ಯವೂ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ ಯುವತಿಯ ಕುಟುಂಬ. ಹೀಗೆ ಕಣ್ಣೀರು ಹಾಕ್ತಾ ನೋವು ತೋಡಿಕೊಳ್ತಾ ಇರುವ ಈ ಕುಟುಂಬ ಇರೋದು ಕೊಪ್ಪಳದ ಕುವೆಂಪು ನಗರದಲ್ಲಿ. ಇದಕ್ಕೂ ಮೊದಲು ಕೊಪ್ಪಳದ ಹಮಾಲರ ಕಾಲೋನಿಯಲ್ಲಿ ವಾಸ ಮಾಡ್ತಿದ್ರು. ಅಲ್ಲಿನ ಕೆಲ ಮುಸ್ಲಿಂ ಯುವಕರ ಕಿರುಕುಳ ತಡೆಯಲಾಗದೆ ಕುವೆಂಪು ನಗರಕ್ಕೆ ಶಿಫ್ಟ್ ಆಗಿದೆ. ಇಲ್ಲಿಯೂ ಕೂಡ ಕಿರುಕುಳ ತಪ್ಪಿಲ್ಲ. ಇದಕ್ಕೆ ಕಾರಣ ಲವ್ ಜಿಹಾದ್ ಮತ್ತು ಮತಾಂತರದ ಒತ್ತಡ. ಈ ಕುಟುಂಬದ ಯಜಮಾನ ದೇವೇಂದ್ರ ಗೌಡನ ಪುತ್ರಿ 2 ವರ್ಷಗಳ ಹಿಂದೆ ಹಮಾಲರ ಕಾಲೋನಿಯ ಫಾರೂಕ್ ಎಂಬ ಯುವಕನನ್ನ ಪ್ರೀತಿಸಿ ಮನೆ ಬಿಟ್ಟು ಹೋಗಿದ್ಲು. ಬಳಿಕ ಮದುವೆಯೂ ಆಗಿದ್ಲು. ತಿಂಗಳ ನಂತರ ಈ ಯುವತಿಗೆ ಇಸ್ಲಾಂಗೆ ಮತಾಂತರ ಆಗುವಂತೆ ಫಾರೂಕ್ ಕುಟುಂಬಸ್ಥರು ಒತ್ತಡ ಹೇರಿದ್ರು. ಮತಾಂತರಗೊಳ್ಳಲು ನಿರಾಕರಿಸಿದ ಯುವತಿಗೆ ಫಾರೂಕ್ ಮನೆಯವರು ಹಿಂಸೆ ನೀಡೋದಕ್ಕೆ ಶುರು ಮಾಡಿದ್ರು. ಈ ವಿಷಯ ತಿಳಿದ ರಾಷ್ಟ್ರ ರಕ್ಷಣಾ ಪಡೆಯ ಪುನೀತ್ ಕೆರೆಹಳ್ಳಿ ತಂಡ ಈ ಯುವತಿಯನ್ನ ರಕ್ಷಿಸಿ ತಂದೆ ತಾಯಿಯ ಮಡಿಲು ಸೇರಿಸಿತ್ತು. ಆದ್ರೆ ಇದಾದ ಬಳಿಕವೂ ಕೆಲ ಮುಸ್ಲಿಂ ಯುವಕರು ಮನೆ ಹತ್ತಿರ ಬಂದು ನಿರಂತರ ಕಿರುಕುಳ ಕೊಡ್ತಿದ್ದಾರೆ. ನೀನು ನಮ್ಮ ಮಂದಿ ಒಳಗೆ ಬರಬೇಕು, ನೀ ಬಂದಿ ಅಂದ್ರೆ ನೀ ಕನ್ವರ್ಟ್ ಆಗಲೇಬೇಕು ಅಂತ ಹೇಳಿದ್ರು. ನಾನು ನನಗಿಷ್ಟ ಇಲ್ಲ, ನಾನು ಆಗಲ್ಲ ಅಂತ ಹೇಳಿದೆ. ಮತ್ತು ಆ ಹುಡುಗ ಏನಂತಂದರೆ ಇಲ್ಲ ಅವಳಿಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಇರಲಿ ಬಿಡಿ ಅಂತ ಹೇಳಿದರು. ಇಲ್ಲ ಬಂದಾಳಂದಮೇಲೆ ನಮ್ಮ ಮಂದಿ ಒಳಗೆ ಇರಂಗೆ ಆಗ್ಬೇಕು ಅವಳು ಅಂತಂದರು. ಇಷ್ಟ ಆಗ್ಲಾರ್ದ ಇದಕ್ಕೆ ನಮ್ಮ ಮನೆಗೆ ಬಂದು ನನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಬಂದರು. ಮನೆಗೆ ನುಗ್ಗಿ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿರುವ ಯುವತಿಯ ಕುಟುಂಬಸ್ಥರು ಮತಾಂತರಗೊಳ್ಳದ ಹಿನ್ನೆಲೆ ಈ ರೀತಿ ಮಾಡ್ತಿದ್ದಾರೆ. 3 ಬಾರಿ ಹಲ್ಲೆ ನಡೆದ್ರು ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದ್ದಾರೆ. ಅವರು ಹೋಗಿದ್ರು, ನಾ ಅಲ್ಲಿ ಅವ್ರನ್ನ ಇಷ್ಟಪಟ್ಟಿನಂತಂದೇಳಿ ನಮ್ಗೆ ಗೊತ್ತಾಗ್ಲಾರ್ದಂಗೆ ಹೋಗಿದ್ರು. ಈಗಿಗೆ ಕನ್ವರ್ಟ್ ಆಗು ಈ ರೀತಿ ಅಂತಂದೇಳಿ ಅವ್ರ ತಂದೆ ತಾಯಿ ಅವ್ರ ಮಾವಂದರು ಎಲ್ಲರೂ ಟಾರ್ಚರ್ ಕೊಡ್ತಾ ಇದ್ರು. ಕುವೆಂಪು ನಗರಕ್ಕೆ ಬಂದ್ರು ಕೂಡ ಸುಮ್ಮನೆ ವಿನಾಕಾರಣ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕೊಪ್ಪಳ ಎಸ್ಪಿ ರಾಮ್ ಅರಸಿದ್ದಿ, ದೂರುದಾರರು ನೀಡಿದ ಆಧಾರದಲ್ಲೇ ಕೇಸು ದಾಖಲಾಗಿದೆ ಎಂದಿದ್ದಾರೆ. ಈ ಪ್ರಕರಣದಲ್ಲಿ ಅವರು ಏನು ಕೊಟ್ಟಿದ್ದಾರೆ ಅದೇ ದಿನ ಅವ್ರು ಬಂದು ನಮಗೆ ದೂರು ಕೊಡು ಅಂತಂದಮೇಲೂ ಅವ್ರು ನಾವು ವಿಚಾರಣೆ ಮಾಡಿ ಬಂದು ಕೊಡ್ತೀವಿ ಅಂತ ಹೇಳಿದ ಮೇರೆಗೆ ಅವರಿಗೆ ಅದು ನಾವು SSD ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಮರುದಿನ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಸದ್ಯ ಕೊಪ್ಪಳ ನಗರ ಠಾಣೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಅಂತ ದೂರು ದಾಖಲಾಗಿದೆ. ಆದರೆ ಯುವತಿ ಕುಟುಂಬಸ್ಥರ ಗಂಭೀರ ಆರೋಪದ ಬಗ್ಗೆಯೂ ಪೊಲೀಸರು ತನಿಖೆ ಮಾಡಬೇಕಿದೆ. ಸಮೀರ್ ಜೊತೆ ದೊಡ್ಡೇಶ್ ಶಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಪ್ಪಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.